ಜೊತೆಗೆ ಇಲ್ಲಿ ಒಂದು ಬೂಸ್ಟ್ ಮಾಡಬೇಕು ಉತ್ಪಾದಕತೆ ಅಂತದ್ದು ಎಲ್ಲ ಸೆಕ್ಟರ್ಸಲ್ಲೂ. ಬಟ್ ಅದರಲ್ಲಿ ಒಂದು 5-6 ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕಂಪ್ಲೇಂಟ್ಸ್ ಅಂತೂ ಇದ್ದೇ ಇರ್ತವೆ, ಎಲ್ಲರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ. ಅಲ್ಲ ಸರ್, ಈಗ ಕೇಂದ್ರ ವಿತ್ತ ಸಚಿವರು ಕರ್ನಾಟಕದವರೇ, ಕರ್ನಾಟಕವನ್ನೇ ಪ್ರತಿನಿಧಿಸೋರು. ಸೊ ಕರ್ನಾಟಕಕ್ಕೆ ಇನ್ನಷ್ಟು ಜಾಸ್ತಿ ನಿರೀಕ್ಷೆಗಳಿದ್ದು ಸರ್. ನೀರಾವರಿ ಯೋಜನೆಗಳಲ್ಲಿ ಸಾಕಷ್ಟು ಅನುದಾನಗಳು ಬರಬೇಕಾಗಿತ್ತು. ಸೊ ಯಾಕೆ ಸರ್ ಕೇಂದ್ರ ಸರ್ಕಾರ ಈ ರೀತಿಯಾದ ಇಬ್ಬಗೆ ನೀತಿ? ಎರಡು ಗೌರ್ಮೆಂಟು ಸಪ್ರೇಟ್ ಇದ್ದಾಗ ಪಾಲಿಟಿಕ್ಸ್ ಬಂದೇ ಬರ್ತದೆ. ಅಲ್ಲಿ ನಮಗೆ ಕ್ರೆಡಿಟ್ ಬೇಕು ಅನ್ನೋದು ಇದ್ದೇ ಇರ್ತದೆ. ಈಗ ನನ್ನ ಕ್ಷೇತ್ರ ದಾವಣಗೆರೆನಲ್ಲೇ ಅಲ್ಲಿ ಹಲವಾರು ಏತ ನೀರಾವರಿ ಪ್ರಾಜೆಕ್ಟ್ಗಳು, ಬೈರುನ್ಪಾದ ಅಂತ ಪ್ರಾಜೆಕ್ಟ್ ಇದೆ ಹರಿಹರದಲ್ಲಿ. ಸುಮಾರು ಅಲ್ಲಿ ಜನ ಎಷ್ಟೊಂದು ವರ್ಷದಿಂದ ಕೇಳ್ತಾ ಇದ್ದಾರೆ. ಸೊ ನಾವು ಐ ಥಿಂಕ್ ಪಾಸಿಟಿವ್ಸ್ನ ನೋಡೋದು ಒಳ್ಳೇದು ಅಂತ ಅನಿಸ್ತದೆ, ರಾಜಕಾರಣ ಮಾಡ್ದಂಗೆ. ಫಸ್ಟ್ ದಾವಣಗೆರೆಗೆ ನಮಗೂ ಒಂದು ಏರ್ಪೋರ್ಟ್ ಬೇಕು. ಬಹಳ ಮುಖ್ಯವಾಗಿ ದಾವಣಗೆರೆಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಫಸ್ಟು. ಅದನ್ನು ಕೂಡ ಇವೆಲ್ಲ ಫಸ್ಟ್ ಇಂಪಾರ್ಟೆನ್ಸ್, ಇವೆಲ್ಲ ಪ್ರೈಮರಿ ಇಂಪಾರ್ಟೆನ್ಸ್. ಕಾಲೇಜ್ಗಳು ಅಭಿವೃದ್ಧಿ ಆಗಿಲ್ಲ, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಬಂದಿಲ್ಲ. ಸೊ ಈ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತೀವಿ, ಫಿಸಿಕಲ್ ಅಂತೀವಿ, ಅವೆರಡೂ ಕೂಡ ಇಂಪ್ರೂವ್ ಮಾಡೋದಕ್ಕೆ ಭಾಳ ಸ್ಕೋಪ್ ಇದೆ ಅಲ್ಲಿ. ಸೊ ತರಬೇಕಾಗಿತ್ತು, ಗೊತ್ತಿಲ್ಲ ನನಗೆ, ಇಚ್ಛಾಶಕ್ತಿ ಕೊರತೆ ಇರ್ಬೋದು. ಐ ಥಿಂಕ್ ಅವರು 1 ವರ್ಷ ಅಷ್ಟೇ ಮಿನಿಸ್ಟರ್ ಆಗಿದ್ದು. ಸೊ ದಾವಣಗೆರೆಯೂ ಕೂಡ ಒಂದು ಮೇನ್ ಕನೆಕ್ಟಿವಿಟಿ ಇರೋವಂಥದ್ದು, ತುಂಬ ಹಾರ್ಟ್ ಆಫ್ ದಿ ಕರ್ನಾಟಕ, 2ನೇ ಬೆಂಗಳೂರಾಗಿ ಬೆಳೆಯೋ ಸಾಮರ್ಥ್ಯ ಇರುವಂಥ ಒಂದು ಸಿಟಿಯಲ್ಲಿ. ಅದು ಆ ಜಿಲ್ಲೆನಲ್ಲಿರುವಂಥ ಎಲ್ಲ ಮುಖಂಡರುಗಳು, ಅದು ಇದು ಉಸ್ತುವಾರಿ ಸಚಿವರು ಇರ್ಬೋದು, MLA ಇರ್ಬೋದು, MP ಒಂದು ಡೆಲಿಗೇಷನ್ ಥರ ಹೋಗ್ಬಿಟ್ಟು ರಾಜ್ಯ ಸರ್ಕಾರದ ಮೂಲಕ ಒತ್ತಡ ಹಾಕಿ ನಮಗೂ ಒಂದು ಏರ್ಪೋರ್ಟ್ ಬೇಕು ಅಂತಂದು ಕನ್ವಿನ್ಸ್ ಮಾಡಬೇಕಾಗುತ್ತೆ. ಯಾರೋ ಒಬ್ಬರು ಮಾಡೋ ಕೆಲಸ ಅಲ್ಲ ಅದು, ಅಲ್ಲ ಬರಲೇಬೇಕು. ಯಾಕಂದರೆ ದಾವಣಗೆರೆಯಿಂದ ಡೆಲ್ಲಿ ತನಕ ಓಡಾಡೋರು ಜಾಸ್ತಿ ಇದ್ದಾರೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 9ನೇ ಬಜೆಟನ್ನು ಮಂಡಿಸಿರುವುದು ಸಾಕಷ್ಟು ಕರ್ನಾಟಕ ರಾಜ್ಯದಲ್ಲೂ ಸಹ ಒಂದು ಕುತೂಹಲವನ್ನು ಕೆರಳಿಸಿತ್ತು. ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ಒಂದು ಅನುದಾನಗಳು ಬರ್ತವೆ, ಯೋಜನೆಗಳು ಬರ್ತವೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಎಲ್ಲೋ ಒಂದು ಕಡೆ ನಿರಾಶಾದಾಯಕ ಬಜೆಟ್ ಅಂತಲೇ ಹೇಳ್ಬೋದಾಗಿದೆ. ಈ ಕುರಿತು ರಾಜ್ಯ ಸರ್ಕಾರವು ಸಹ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡಲು ನಮ್ಮ ಜೊತೆ ದಾವಣಗೆರೆಯ ಯುವ ನಾಯಕರಾದ GB ವಿನಯ್ ಕುಮಾರ್ ಅವರಿದ್ದಾರೆ. ಸರ್, ಈಗಾಗಲೇ ಕೇಂದ್ರ ಸರ್ಕಾರ ಬಜೆಟನ್ನು ಮಂಡನೆ ಮಾಡಿದೆ. ಸೊ ಕರ್ನಾಟಕದ ವಿಚಾರದಲ್ಲಿ ಏನೆಲ್ಲ ನಿರೀಕ್ಷೆಗಳಿದ್ವು ಸರ್? ಇವಾಗ ಬಜೆಟ್ನ ಯಾವ ರೀತಿ ನಾವು ಅಳಿಬೇಕು ಅನ್ನೋದಾದರೆ, ಒಂದು ದೇಶಕ್ಕೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಈ ಬಜೆಟಿಂದ ಅಂತ. ಸೊ ಇವತ್ತು ಬಂದಿರೋ ಬಜೆಟು ಏನು ಮೊನ್ನೆ ಆಯಿತು, ಅದು ದೇಶದಲ್ಲಿ ಪ್ರೊಡಕ್ಟಿವಿಟಿ ಎನ್ಹಾನ್ಸ್ ಮಾಡಬೇಕಂತ, ಉತ್ಪಾದಕತೆನ ಜಾಸ್ತಿ ಮಾಡಬೇಕು ಅಂತ. ಯಾವುದೇ ಬಿಗ್ ಬ್ಯಾಂಗ್ ರಿಫಾರ್ಮ್ಸು ಅಥವಾ ದೊಡ್ಡ ದೊಡ್ಡ ಘೋಷಣೆ ಏನು ಇಲ್ದಂಗೆ ಈ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ, ಏನು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಏನು ದೋಷಗಳಿರ್ತವೆ ಅವನ್ನ ಪರಿಹಾರ ಮಾಡಬೇಕು. ಜೊತೆಗೆ ಇಲ್ಲಿ ಒಂದು ಬೂಸ್ಟ್ ಮಾಡಬೇಕು ಉತ್ಪಾದಕತೆ ಅಂತದ್ದು ಎಲ್ಲ ಸೆಕ್ಟರ್ಸಲ್ಲೂ. ಬಟ್ ಅದರಲ್ಲಿ ಒಂದು 5-6 ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗ ಸೆಮಿ ಕಂಡಕ್ಟರ್ಸು, ಆಮೇಲೆ ಬಯೋಫಾರ್ಮಾ ಅಂತಂದ್ಬಿಟ್ಟು, ಅಗ್ರಿಕಲ್ಚರ್ ಸೆಕ್ಟರು, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್, ಜನರಲ್ ರೋಡ್ ಇರ್ಬೋದು ಅವೆಲ್ಲ, ಆಮೇಲೆ ಕನೆಕ್ಟಿವಿಟಿ, ನಮ್ಮ ಬೆಂಗಳೂರನ್ನು ಮತ್ತು ಹೈದರಾಬಾದ್ ಇರ್ಬೋದು, ಬೆಂಗಳೂರು ಚೆನ್ನೈ ಫಾಸ್ಟ್ ಕನೆಕ್ಟಿವಿಟಿ, ಆ ರೀತಿ ಒಂದು 7 ಕಾರಿಡಾರ್ಸ್ನ ಐಡೆಂಟಿಫೈ ಮಾಡಿದ್ದಾರೆ. ಆಮೇಲೆ ರೇರ್ ಅರ್ತ್ ಕಾರಿಡಾರ್ಸ್ ಅಂತ. ಇವೆಲ್ಲ ಏನಂದರೆ ನೆಕ್ಸ್ಟು 5-10 ಇಯರ್ಸಿಗೆ ನಮ್ಮ ದೇಶ ಮುಂದೆ ಬರುವಂಥ AI ರೆವಲ್ಯೂಷನ್ನು ಅಥವಾ ಕ್ವಾಂಟಮ್ ಕಂಪ್ಯೂಟಿಂಗ್ ಬರ್ತದೆ, ಅದರ ರೆವಲ್ಯೂಷನ್ನು, ಆಮೇಲೆ ಗ್ಲೋಬಲ್ ಸಪ್ಲೈ ಚೈನ್ ಎಲ್ಲ ಸೆಮಿ ಕಂಡಕ್ಟರ್ ಇರ್ಬೋದು. ಆಮೇಲೆ ನಮ್ಮ ದೇಶದಲ್ಲೇ ಇನ್ನೋವೇಷನ್ಸು ಜಾಸ್ತಿ ಆಗಬೇಕು, ಯುವಕರಿಗೆ ಅವಕಾಶ ಸಿಗಬೇಕು. ಆ ಉದ್ದೇಶದಿಂದ ಒಂದು ಫೌಂಡೇಶನ್ ಹಾಕೋದಕ್ಕೆ ಮಾಡಿರೋಂಥ ಬಜೆಟ್ ಇದು. ಸೊ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನನಗೆ ಗೊತ್ತಿರೋಂಗೆ ಐ ಥಿಂಕ್ ಒಂದು 10,000 ಕೋಟಿ ಜಾಸ್ತಿ ಇದೆ ಏನೋ ಶೇರ್ 16th ಫೈನಾನ್ಸ್ ಕಮಿಷನ್ ಪ್ರಕಾರ. ಬಟ್ 50,000 ಸಮಥಿಂಗ್ ಇದ್ದಿದ್ದು 62,000 ಕೋಟಿ ಏನೋ ಈ ಸರಿ ನಮಗೆ ಸ್ಟೇಟಿಗೆ ಟ್ಯಾಕ್ಸ್ ಸೀಟ್ಸಲ್ಲಿ ನಮ್ಮ ಶೇರ್ನ ನಮ್ಗೆ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಜಾಸ್ತಿ ಆಗಿದೆ. ಆ್ಯಂಡ್ ಬೆಂಗಳೂರಿಗೆ ಫೋಕಸ್ಡ್ ಆಗಿ ಮಾಡಿದ್ದಾರೆ. ಬೆಂಗಳೂರಿನ ಒಂದು ಎಕನಾಮಿಕ್ ಆ್ಯಂಡ್ ಟೆಕ್ನಾಲಜಿ ಹಬ್ ಮಾಡಬೇಕಂತಂದು. ಕಂಪ್ಲೇಂಟ್ಸ್ ಅಂತೂ ಇದ್ದೇ ಇರ್ತವೆ, ಎಲ್ಲರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ. ಬಟ್ ಇರೋದರಲ್ಲಿ ಕನ್ಸಿಡರಿಂಗ್ ಫ್ಯೂಚರ್ನ ಕನ್ಸಿಡರ್ ಮಾಡಿದರೆ ಇದು ಒಂದು ರೀತಿಯಲ್ಲಿ, ಈಗ ದ ಹಿಂದೂ ನ್ಯೂಸ್ ಪೇಪರ್ ಫಾರ್ ಎಕ್ಸಾಂಪಲ್ಲು ಅವರೇ ಹೇಳಿದ್ದಾರೆ ಕ್ರೆಡಿಬಲ್ ಆ್ಯಂಡ್ ಕ್ರೆಡಿಟೇಬಲ್ ಅಂತ. ಆಲ್ಮೋಸ್ಟ್ ಎಲ್ಲ ನ್ಯೂಸ್ ಪೇಪರು, ಮೇನ್ ಸ್ಟ್ರೀಮ್ ಮೀಡಿಯಾ ಇದನ್ನು ಒಳ್ಳೆ ಬಜೆಟ್ ಅಂತಲೇ ಕರೆದಿದ್ದಾರೆ. ನಾವೇನು ಎಕನಾಮಿಸ್ಟ್ ಅಲ್ಲ, ಬಟ್ ನಾನು ಅದರಲ್ಲಿ ದೂರದರ್ಶಿತ್ವ, ಫ್ಯೂಚರ್ ಗಮನದಲ್ಲಿ ಇಟ್ಕೊಂಡು ಮಾಡಿರೋದ್ರಿಂದ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಅಲ್ಲ ಸರ್, ಈಗ ಕೇಂದ್ರ ವಿತ್ತ ಸಚಿವರು ಕರ್ನಾಟಕದವರೇ, ಕರ್ನಾಟಕವನ್ನೇ ಪ್ರತಿನಿಧಿಸೋರು. ಸೊ ಕರ್ನಾಟಕಕ್ಕೆ ಇನ್ನಷ್ಟು ಜಾಸ್ತಿ ನಿರೀಕ್ಷೆಗಳಿದ್ದು ಸರ್. ನೀರಾವರಿ ಯೋಜನೆಗಳಲ್ಲಿ ಸಾಕಷ್ಟು ಅನುದಾನಗಳು ಬರಬೇಕಾಗಿತ್ತು. ಸೊ ಯಾಕೆ ಸರ್ ಕೇಂದ್ರ ಸರ್ಕಾರ ಈ ರೀತಿಯಾದ ಇಬ್ಬಗೆ ನೀತಿ ಅನುಸರಿಸುತ್ತೆ? ನಿಮಗೇನು ಅನಿಸುತ್ತೆ ಸರ್? ಈಗ 2 ಗೌರ್ಮೆಂಟು ಸಪ್ರೇಟ್ ಇದ್ದಾಗ ಪಾಲಿಟಿಕ್ಸ್ ಬಂದೇ ಬರ್ತದೆ. ಅಲ್ಲಿ ನಮಗೆ ಕ್ರೆಡಿಟ್ ಬೇಕು ಅನ್ನೋದು ಇದ್ದೇ ಇರ್ತದೆ. ಸೊ ಇದು ಆ ಕಡೆ ಕಾಂಗ್ರೆಸ್ ಇದ್ದಾಗ, ಇಲ್ಲಿ BJP ಇದ್ದಾಗ ಸೇಮ್ ಸ್ಟೋರಿ.
ಅಲ್ಲಿ ಬಿ ಜೆ ಪಿ ಇದ್ದಾಗ ಇಲ್ಲಿ ಕಾಂಗ್ರೆಸ್ ಇದ್ದಾಗಲೂ ಕೂಡ ಸೇಮ್ ಸ್ಟೋರಿ. ಸೊ ಇದ್ರ ಬಗ್ಗೆ ಐ ಡೋಂಟ್ ಲೈಕ್ ಟು ಕಮೆಂಟ್. ಬಟ್ ನೀರಾವರಿ ಪ್ರಾಜೆಕ್ಟ್ಗಳಿರ್ಬೋದು, ಅವೆಲ್ಲ ಲಾಂಗ್ ಜೆಸ್ಟೇಷನ್ ಅಂತ, ಡಿಲೇಡ್. ಅದಕ್ಕೆ ಸಿಕ್ಕಾಬಟ್ಟೆ ಕ್ಲಿಯರೆನ್ಸಸ್ ಬೇಕು, ಪಬ್ಲಿಕ್ ಒಪಿನಿಯನ್ನು, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಎಲ್ಲ ಮಾಡೋದಿರ್ತದೆ. ದುಡ್ಡು ಕೊಟ್ಟ ತಕ್ಷಣ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗೋದಿಲ್ಲ. ಅದು ನಮ್ಮ ಕರ್ನಾಟಕದಲ್ಲಿ ದುಡ್ಡಿದ್ರೂ ಕೂಡ ಇವತ್ತು ಎಷ್ಟೊಂದು ಏತ ನೀರಾವರಿ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗಿಲ್ಲ. ಈಗ ನನ್ನ ಕ್ಷೇತ್ರ ದಾವಣಗೆರೆಯಲ್ಲೇ ಅಲ್ಲಿ ಹಲವಾರು ಏತ ನೀರಾವರಿ ಪ್ರಾಜೆಕ್ಟ್ಗಳು, ಬೈರುನ್ಪಾದ ಅಂತ ಪ್ರಾಜೆಕ್ಟ್ ಇದೆ ಹರಿಹರದಲ್ಲಿ. ಸುಮಾರು ಅಲ್ಲಿ ಜನ ಎಷ್ಟೊಂದು ವರ್ಷದಿಂದ ಕೇಳ್ತಾ ಇದ್ದಾರೆ. ಅದೇನಿಲ್ಲ, ಭಾಳ ಅಮೌಂಟ್ ಇಲ್ಲ, ಒಂದು 40 ಕೋಟಿ ರೂಪಾಯಿದು ಒಂದು ಪ್ರಾಜೆಕ್ಟ್. ಅದು ಸ್ಟೇಟ್ ಗೌರ್ಮೆಂಟು ಅವರೇ ದುಡ್ಡು ಹಾಕಿ ಮಾಡ್ಬೋದು ಆ ಕಾರ್ಯಕ್ರಮನ. ಸೊ ಈಗ ಹಂಗೆ ನೋಡ್ಕೊಂಡೋದು ಎಲ್ಲರ ಮೇಲೂ ಕಂಪ್ಲೇಂಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾವು ದೇಶನ ಗಮನದಲ್ಲಿ ಇಟ್ಕೊಂಡು, ಫ್ಯೂಚರ್ನ ಗಮನದಲ್ಲಿ ಇಟ್ಕೊಂಡು ಇದನ್ನು ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದು ನನ್ನ ಹಾನೆಸ್ಟ್ ಒಪಿನಿಯನ್. ಇಲ್ಲಿ ಯಾವುದೇ ಐಡಿಯಾಲಜಿ ಇಲ್ಲ, ಏನೂ ಇಲ್ಲ. ಬಟ್ ಕನ್ಸಿಡರಿಂಗ್ ದಿ ಫ್ಯೂಚರ್ ಅದು ಗುಡ್ ಅಂತ. ಆಮೇಲೆ ಎಜುಕೇಷನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದ್ದಾರೆ ಈ ಬಜೆಟಲ್ಲಿ. ಅಲೋಕೇಶನ್ ಫಾರ್ ಎಜುಕೇಷನ್ನು ಸ್ವಲ್ಪ, ಅಂದರೆ ಅದು ನಾವು 6% ಆಫ್ ದಿ GDP ಅಂತೀವಿ, ಇನ್ನೂ 2% ರೀಚ್ ಆಗಿಲ್ಲ. ಬಟ್ ಕಂಪೇರ್ ಟು ಲಾಸ್ಟ್ ಇಯರ್ ಅದನ್ನು ಜಾಸ್ತಿ ಮಾಡಿದ್ದಾರೆ. ಸೊ ನಾವು ಐ ಥಿಂಕ್ ಪಾಸಿಟಿವ್ಸ್ನ ನೋಡೋದು ಒಳ್ಳೆಯದು ಅಂತ ಅನ್ನಿಸ್ತದೆ ರಾಜಕಾರಣ ಮಾಡ್ದಂಗೆ. ಸರ್, ಈಗ ನೀವು ದಾವಣಗೆರೆ ವಿಚಾರದಲ್ಲಿ ನೋಡಿದಾಗ, ಅಂದರೆ ನೀವು ಕೊಂಡ ದಾವಣಗೆರೆ ಜೊತೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ನೆನೆಗುದಿಗೆ ಬಿದ್ದಿರೋ ಯೋಜನೆಗಳಾಗಿರ್ಬೋದು ಅಥವಾ ಇನ್ಯಾವ ಯೋಜನೆಗಳು ಬರಬೇಕು ಅನ್ನೋದಾದರೆ? ಫಸ್ಟ್ ದಾವಣಗೆರೆಗೆ ನಮಗೂ ಒಂದು ಏರ್ಪೋರ್ಟ್ ಬೇಕು. ಎರಡನೇದು ಅಲ್ಲೂ ಕೂಡ ಇಂಡಸ್ಟ್ರಿಯಲ್ ಹಬ್ ಕಾರಿಡಾರ್ ಬೇಕು. IT BT ಇರ್ಬೋದು, ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರೀಸ್ ಬೇಕು. ಬಹಳ ಮುಖ್ಯವಾಗಿ ದಾವಣಗೆರೆಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಫಸ್ಟು. ಅದನ್ನು ಕೂಡ ಇವೆಲ್ಲ ಫಸ್ಟ್ ಇಂಪಾರ್ಟೆನ್ಸ್, ಇವೆಲ್ಲ ಪ್ರೈಮರಿ ಇಂಪಾರ್ಟೆನ್ಸು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇನ್ನೂ ಯಾಕೋ ಬೇರೆ ಸಣ್ಣ ಜಿಲ್ಲೆಗಳಿಗೆಲ್ಲ ಸಿಕ್ಕಿದೆ. ದಾವಣಗೆರೆಯಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಮತ್ತು ಆಸ್ಪಿರೆಂಟ್ಸ್ ಮೆಡಿಸಿನ್ ಮಾಡಬೇಕು, MBBS ಮಾಡಬೇಕಂದ್ರೆ ಭಾಳ ಜನ ಇದ್ದಾರೆ. ಅವ್ರಿಗೊಂದು ಅವಕಾಶ ಸಿಕ್ಕಿಲ್ಲ ಅಲ್ಲಿ. ಅದಾದಮೇಲೆ ಅದನ್ನು ಒಂದು ಹೆಲ್ತ್ ಸಿಟಿ ಅಂತಂದು ಹೆಲ್ತ್ ಟೂರಿಸಮ್ನ ಪ್ರಮೋಟ್ ಮಾಡ್ಬೋದು ಅಗ್ರೆಸಿವ್ ಆಗಿ, ಅದು ಕೂಡ ಆಗಿಲ್ಲ. ಆಮೇಲೆ ದಾವಣಗೆರೆನ ಎಜುಕೇಷ್ನಲ್, ಅಂದರೆ ಬಿಯಾಂಡ್ ದಾವಣಗೆರೆ ಸಿಟಿ, ದಾವಣಗೆರೆ ಅಂದರೆ ಬರೀ ದಾವಣಗೆರೆ ಸಿಟಿ ಅಷ್ಟೇ ಅಲ್ಲ, ಸುತ್ತಮುತ್ತ ಅಲ್ಲಿ ನೀವು ನೋಡಿದರೆ ಕಾಲೇಜ್ಗಳು ಅಭಿವೃದ್ಧಿ ಆಗಿಲ್ಲ, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಬಂದಿಲ್ಲ. ಸೊ ಈ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತೀವಿ, ಫಿಸಿಕಲ್ ಅಂತೀವಿ, ಅವೆರಡೂ ಕೂಡ ಇಂಪ್ರೂವ್ ಮಾಡೋದಕ್ಕೆ ಭಾಳ ಸ್ಕೋಪ್ ಇದೆ ಅಲ್ಲಿ. ಸೊ ಕೊನೆಯದಾಗಿ ಸರ್, ಈಗ ದಾವಣಗೆರೆ ಜಿಲ್ಲೆಗೆ ವಿಚಾರದಲ್ಲಿ ನೋಡೋದಾದರೆ, ನೀವು ಹೇಳಿದ್ರಿ ಏರ್ಪೋರ್ಟ್ ಬೇಕಂತ. ಬಟ್ ಹಿಂದೆ ದಾವಣಗೆರೆ ಜಿಲ್ಲೆಯೇ ಏರ್ಪೋರ್ಟ್ ಇಲಾಖೆಯನ್ನು ಒಂದು ಕೇಂದ್ರದಲ್ಲಿ ನಿಭಾಯಿಸಿತ್ತು. ಸೊ ಆ ಸಂದರ್ಭದಲ್ಲಿ ಯಾಕಾಗಲಿಲ್ಲ ಸರ್? ಏನು ಇಚ್ಛಾಶಕ್ತಿ ಕೊರತೆನಾ ಏನು ಸರ್? ಅದು ತರಬೇಕಾಗಿತ್ತು, ಗೊತ್ತಿಲ್ಲ ನನಗೆ. ಇಚ್ಛಾಶಕ್ತಿ ಕೊರತೆ ಇರ್ಬೋದು. ಐ ಥಿಂಕ್ ಅವರು 1 ವರ್ಷ ಅಷ್ಟೇ ಮಿನಿಸ್ಟರ್ ಆಗಿದ್ದು, ವಿಮಾನಯಾನ ಹೌದು ಸಚಿವರಾಗಿದ್ದರು ಅಂತ ಅನಿಸುತ್ತೆ, GM ಸಿದ್ದೇಶ್ವರ್ ಅವರು. ತಂದಿದ್ರೆ ಚೆನ್ನಾಗಿರೋದು. ಅದು ಯಾಕೆ ತಂದಿಲ್ಲ ಅಂತಂದು, ಯಾಕಂದ್ರೆ ಅದು ಭಾಳ ಹಿಂದಿಂದ, ನನಗೆ ಅದ್ರ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಬಟ್ ಇವಾಗ ಶಿವಮೊಗ್ಗದಲ್ಲಿ ಮಾಡಿದರು, ಹುಬ್ಬಳ್ಳಿನಲ್ಲಾಗಿದೆ, ಬೀದರಲ್ಲಾಗಿದೆ, ಕಲಬುರಗಿನಲ್ಲಾಗಿದೆ, ಬೆಳಗಾವಿನಲ್ಲಾಗಿದೆ. ಸೊ ದಾವಣಗೆರೆನೂ ಕೂಡ ಒಂದು ಮೇನ್ ಕನೆಕ್ಟಿವಿಟಿ ಇರೋವಂಥದ್ದು, ತುಂಬ ಹಾರ್ಟ್ ಆಫ್ ದಿ ಕರ್ನಾಟಕ, 2ನೇ ಬೆಂಗಳೂರಾಗಿ ಬೆಳೆಯೋ ಸಾಮರ್ಥ್ಯ ಇರುವಂಥ ಒಂದು ಸಿಟಿಯಲ್ಲಿ. ಅದು ಆ ಜಿಲ್ಲೆನಲ್ಲಿರುವಂಥ ಎಲ್ಲ ಮುಖಂಡರುಗಳು, ಅದು ಇದು ಉಸ್ತುವಾರಿ ಸಚಿವರು ಇರ್ಬೋದು, MLA ಇರ್ಬೋದು, MP ಒಂದು ಡೆಲಿಗೇಷನ್ ಥರ ಹೋಗ್ಬಿಟ್ಟು ರಾಜ್ಯ ಸರ್ಕಾರದ ಮೂಲಕ ಒತ್ತಡ ಹಾಕಿ ನಮಗೂ ಒಂದು ಏರ್ಪೋರ್ಟ್ ಬೇಕು ಅಂತಂದು ಕನ್ವಿನ್ಸ್ ಮಾಡಬೇಕಾಗುತ್ತೆ. ಯಾರೋ ಒಬ್ಬರು ಮಾಡೋ ಕೆಲಸ ಅಲ್ಲ ಅದು. ಸೊ ಹೀಗಾಗಿ ಅಂದರೆ ಮುಂದಿನ ದಿನಗಳಲ್ಲಿ ಆದರೂ ಬರಬೇಕು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಒಟ್ಟಿನಲ್ಲಿ? ಅಲ್ಲ, ಬರಲೇಬೇಕು. ಯಾಕಂದರೆ ದಾವಣಗೆರೆಯಿಂದ ಡೆಲ್ಲಿ ತನಕ ಓಡಾಡೋರು ಜಾಸ್ತಿ ಇದ್ದಾರೆ. ದಾವಣಗೆರೆ ಟು ಬೆಂಗಳೂರು, ದಾವಣಗೆರೆ ಟು ಬೇರೆ ಹೈದರಾಬಾದು, ಚೆನ್ನೈ. ಯಾಕಂದರೆ ಬಿಸ್ನೆಸ್ ಹಬ್ ಅದು. ದಾವಣಗೆರೆ ಈಸ್ ಬೇಸಿಕಲಿ ಬಿಸ್ನೆಸ್ ಸಿಟಿ ಅದು. ಅಲ್ಲೆಲ್ಲರೂ ಮೆಜಾರಿಟಿ ಬಿಸ್ನೆಸ್ ಮಾಡೋವಂಥವ್ರೆ ಎಲ್ಲ ಕ್ಷೇತ್ರದಲ್ಲೂ. ಅವ್ರದ್ದು ಓಡಾಟ ತುಂಬ ಇರ್ತದೆ. ಮುಂಬೈ, ಪುಣೆ ಇರ್ಬೋದು, ತುಂಬ ಓಡಾಡ್ತಾರೆ ಅಲ್ಲೆಲ್ಲ. ಸೊ ಐ ಥಿಂಕ್ ಬಂದರೆ ಅದು ಒನ್ ಆಫ್ ದ ಕರ್ನಾಟಕದಲ್ಲಿ ಸೆಕೆಂಡ್ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಆಗೋ ಚಾನ್ಸಸ್ ತುಂಬ ಇದೆ ಅಲ್ಲಿ ಸರ್. ಇವಿಷ್ಟು ವಿನಯ್ ಕುಮಾರ್ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.